ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುನಗುಂದ ಪಟ್ಟಣದಿಂದ ಅಮರಾವತಿ ಗ್ರಾಮಕ್ಕೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 50ರ ಮೇಲ್ಸೇತುವೆ ಮೇಲೆ ಮಹಾರಾಷ್ಟ್ರ ರಾಜ್ಯ ಮೂಲದ MH12 TV0051 ಸಂಖ್ಯೆಯ ಬಿಳಿ ಸಿಮೆಂಟ್ ಹೊತ್ತ ಟ್ಯಾಂಕರ್ ಲಾರಿಯು ಬಳ್ಳಾರಿ ಜಿಲ್ಲೆಯಿಂದ ಹುನಗುಂದ ಮಾರ್ಗವಾಗಿ ಮಹಾರಾಷ್ಟ್ರ ರಾಜ್ಯದ ಪುನಾಗೆ ಹೊರಟಿರುವಾಗ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿರುವ ಬೈಕ್ ಸವಾರನೊಬ್ಬ ರಸ್ತೆ ಪಥವನ್ನು ಬಲದಿಂದೆಡ ಪಥಕ್ಕೆ ಬದಲಿಸಿದ್ದರಿಂದ ತತ್ಕ್ಷಣ ಲಾರಿಯನ್ನು ವಿರುದ್ಧ ದಿಕ್ಕಿನೆಡಕ್ಕೆ ಪಥ ಬದಲಿಸುತ್ತಿರುವಾಗ ಸೇತುವೆ ತಡೆಗೋಡೆಗೆ ಲಾರಿಯ ಚಕ್ರದ ಟೈರ್ ತಾಗಿ ಸ್ಫೋಟಗೊಂಡು ಮೇಲ್ಸುತುವೆಯ ರಸ್ತೆ ಮಧ್ಯಭಾಗದಲ್ಲಿಯೇ ಲಾರಿ ಪಲ್ಟಿಯಾಗಿರುವ ಘಟನೆ ಜರುಗಿದೆ. ಈ ರಸ್ತೆ ಅಪಘಾತದ ಘಟನಾ ಸ್ಥಳಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ಲಾರಿ ಡ್ರೈವರ ಮತ್ತು ಕ್ಲೀನರ್ಗಳಾದ ಕೃಷ್ಣ ಟಕ್ಕಳಕ್ಕಿ ಹಾಗೂ ಗೌಸ ಪಟೇಲರು ಮಾತನಾಡಿ ಘಟನೆ ಜರುಗಿದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಘಟನೆಯಿಂದ ಬೈಕ್ ಸವಾರರು ಎಚ್ಚೆತ್ತುಕೊಳ್ಳುವ ಸಂಗತಿಯೇನೆಂದರೆ ರಸ್ತೆ ಸುರಕ್ಷಾ ಮತ್ತು ಸಂಚಾರಿ ನಿಯಮಗಳು ಪಾಲಿಸದಿದ್ದರೆ ಹೆಚ್ಚಾಗಿ ಈ ರೀತಿಯ ರಸ್ತೆ ಅಪಘಾತಗಳು ಜರುಗಿದಾಗ ಪ್ರಾಣಹಾನಿಗಳು ಆಗುವ ಸಂಭವವೇ ಹೆಚ್ಚು. ಹಾಗಾಗಿ ಬದಲಾದ ಕಾಲಘಟ್ಟದಲ್ಲಿ ಪ್ರತಿ ಬೈಕ್ ಸವಾರರಿಗೆ ಯಾವ ಪಥದಲ್ಲಿ ಸಾಗಬೇಕೆಂಬ ಸಾಮಾನ್ಯ ಜ್ಞಾನ ಮತ್ತು ಅರಿವು ಇದ್ದೇ ಇರುತ್ತದೆ. ಆದಾಗ್ಯೂ ಸಹ ತಮ್ಮ ಹುಂಬತನದ ವರ್ತನೆಯಿಂದ ತಮ್ಮನ್ನು ಹೆತ್ತು ಹೊತ್ತು ಸಾಕಿರುವ ತಂದೆ ತಾಯಿಗಳಿಗೆ ಪ್ರೀತಿಪಾತ್ರರಿಗೆ ತಂದೊಡ್ಡುವ ಸಂಕಟ ನೋವಿನ ಬಗ್ಗೆ ಹಾಗೂ ಎದುರುಗೆ ಬರುವರ ಪ್ರಾಣಸಂಚಕಾರ ಮತ್ತು ಹಾನಿಯಾಗುವುದನ್ನು ತಡೆಯಲು ಒಂದಿಷ್ಟು ಕಳಕಳಿ ಮತ್ತು ಅಂತಃಕರಣ ಇರಬೇಕೆಂದೇ ಈ ರೀತಿಯ ಘಟನಾವಳಿಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟಿವೆ. ಹಾಗಾಗಿ ಬೈಕ್ ಸವಾರರು ರಸ್ತೆ ಮತ್ತು ಸಂಚಾರಿ ನಿಯಮಗಳು ಪಾಲಿಸಬೇಕೆಂಬುದು ಪರಿಸ್ಥಿತಿ ಎತ್ತಿ ತೋರಿಸುತ್ತದೆ. ಏತನ್ಮಧ್ಯೆ ಅದೃಷ್ಟವಶಾತ್ ಈ ರಸ್ತೆ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಯಾಗದಿರುವುದೇ ಸಮಾಧಾನಕರ ಸಂಗತಿಯಾಗಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಹೆಸರೇನು ಸರ್? ಗೌಸ್ ಪಟೇಲ್ ರೇ. ನಿಮ್ಮ ಹೆಸರು? ಕೃಷ್ಣ ರೇ. ಇದು ಘಟನೆ ಯಾವಾಗ ಆತ್ರಿ, ಯಾವ ರೀತಿ ಆಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸ್ವಲ್ಪ. 5 ಗಂಟೆ ಸುಮಾರ ನಿನ್ನೆ ಸಾಯಂಕಾಲ ಆಗೈತೇನ್ರಿ ಇದು? ಯಾವ ರೀತಿ ಆತ್ರಿ ಇದು ಘಟನೆ? ಮತ್ತೆ ಬೈಕ್ ಅವನು ಲೆಫ್ಟ್ ಇಂದ ರೈಟ್ ಕೇಳ್ಕೊಂಡು ಮುಂದ್ಗಡೆನೆ ಬಂದ್ ಬೈಕ್ ಅಪೋಸಿಟ್ ಬಂತೇನ್ರಿ ನಿಮ್ಗೆ? ಎಲ್ರಿ ಲೆಫ್ಟ್ ಕಡೆಯಿಂದ ಅವ್ನು ಹೋಗ್ತಿದ್ದ, ಅವ್ನು ಸಡನ್ ಆಗಿ ರೈಟ್ ಕೇಳ್ಕೊಂಡು ಬ್ರೇಕ್ ಮಾಡ್ದ. ನಾವು ಬ್ರೇಕ್ ಮಾಡಿದೀವಿ, ನಮ್ದು ಗಾಡಿ ಬ್ರೇಕ್ ಆಗ್ಲಿಲ್ಲ, ಹಂಗಾಗಿ ಲೆಫ್ಟ್ ಕೇಳ್ಕೊಂಡೆ ಗಾಡಿ. ಅಷ್ಟರಲ್ಲೇ ಟೈರ್ ಬ್ಲಾಸ್ಟ್ ಆಗಿ ಒಂದ್ ಸೈಡ್ ಇದು ಆಗಿ ಬಿದ್ದೋಯ್ತು ಗಾಡಿ. ಟೈರ್ ಬ್ಲಾಸ್ಟ್ ಆಯ್ತೇನ್ರಿ? ಅದು ಎಡಕ್ ತೊಗೊಂಡ್ಕೊಳ್ಳೋ ಟೈರ್ ಬ್ಲಾಸ್ಟ್ ಆಯ್ತೇನ್ ನಿಮ್ದು? ಅದು ಏನ್ ಹರ್ಕೊಂಡ್ ಗಾಡಿ ಏನ್ ಹೇರಿರಿ? ಇದು ವೈಟ್ ಸಿಮೆಂಟ್ ಅದ. ವೈಟ್ ಬಳ್ಳಾರಿಂದ ಎಲ್ಲಿಗೆ ಹೊಂಟಿದ್ರಿ? ಪುನಾಗ ಹೊಂಟ್ರಿ. ಯಾರಿಗೇನು ಸಮಸ್ಯೆ ಆಗೈತೇನ್ರಿ? ನಿಮ್ಗೇನೂ ಆಗಿಲ್ಲ? ಏನ್ ಗಾಡಿ ಗಾಡಿ ಏನೇನು ಸಮಸ್ಯೆ ಆಗಿತ್ರಿ ಗಾಡಿಗೆ? ಗಾಡಿ ಟೋಟಲ್ ಲಾಸ್ ಅದ. ಟೋಟಲ್ ಲಾಸ್ ಅದ. ಪ್ರಾಣಹಾನಿ ಏನೂ ಆಗಿಲ್ಲ?